ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮೂರಲ್ಲೂ ಕೂಡ ಇಷ್ಟೇ ಮಳೆ ಇದೆಯಾ? ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ. ಹಾಗೆ ಬರ್ತಾನೆ ಇತ್ತು. ನಾನು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಗಾಳಿನೂ ಹಾಗೆ ಇತ್ತು, ಹಾಗೆ ಮಳೆನೂ ಕೂಡ ಜೋರಾಗಿ ಬರ್ತಾ ಇತ್ತು. ಈಗ ನೋಡಿ, ನಾನು ಒಂದಷ್ಟು ಗಿಡಗಳನ್ನ ಹಾಕಿದ್ದೆ. ಇವಾಗ ಅವು ಕೂಡ ಚೆನ್ನಾಗಿ ಹೂವು ಬಿಟ್ಟಿದೆ. ಇನ್ನು ದಾಸವಾಳ ಹೂವು ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ನನಗೆ ಗಿಡದಲ್ಲಿ ಈ ರೀತಿ ಹೂವು ಬಿಟ್ಟರೆ ಹೂವನ್ನ ಕೀಳಬೇಕು ಅಂತ ಅನಿಸೋದೇ ಇಲ್ಲ. ಹಾಗೆ ಗಿಡದಲ್ಲೇ ಬಿಟ್ಟಿರ್ತೀನಿ ನಾನು. ಇನ್ನು ದೇವ್ರ ಪೂಜೆಗೆ ಅಂತ ಹೇಳಿ ಸಪ್ರೇಟ್ ಹೂವನ್ನ ತೊಗೊಂಡು ನಾನು ಪೂಜೆನ ಮಾಡ್ಕೋತೀನಿ. ಇನ್ನು ಜೋರಾಗಿ ಮಳೆ ಬರ್ತಿರೋದ್ರಿಂದ ಈ ಕಡೆ ರಂಗೋಲಿ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ನೀರೆಲ್ಲ ಬಂದು ಈ ಥರ ಸ್ಟ್ರೇಟಾಗೆ ಮಳೆ ಬರ್ತಾ ಇತ್ತು. ಎಲ್ಲ ಡೋರ್ ಕಡೆ ಎಲ್ಲ ನೀರು ಬರ್ತಾ ಇತ್ತು. ಹಾಗಾಗಿ ರಂಗೋಲಿ ಕೂಡ ಎಲ್ಲ ಅಳಿಸೋಗಿತ್ತು. ಮಳೆ ಎಲ್ಲ ನಿಂತ ಮೇಲೆ ನಾನು ಕಸನ ಗೂಡಿಸ್ಕೊಂಡು ನೀಟಾಗಿ ನೆಲನ ಒರೆಸ್ಕೊಂಡು ಈಗ ಮತ್ತೊಂದು ಸಾರಿ ರಂಗೋಲಿನ ಹಾಕೋತಾ ಇದ್ದೀನಿ. ನನಗೆ ರಂಗೋಲಿ ಹಾಕಿದ್ರೇ ತುಂಬ ಇಷ್ಟ. ಮನೆ ಮುಂದೆ ಹಾಗೆ ಬಿಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ರಂಗೋಲಿನೂ ಕೂಡ ಹಾಕೋತಾ ಇದ್ದೀನಿ. ಈಗ ಸಾಯಂಕಾಲ ದೇವರಿಗೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಕಡಲೆ ಹಿಟ್ಟನ್ನು ಸ್ವಲ್ಪ ಬಾಕ್ಸಿಗೆ ಹಾಕ್ಕೋಬೇಕಾಗಿತ್ತು. ಅದನ್ನು ಕೂಡ ಬಾಕ್ಸಿಗೆ ಹಾಕೋತಾ ಇದ್ದೀನಿ. ಈ ರೀತಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನಾನು. ಇದನ್ನು ಆಗ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇನ್ನು ಮಿಕ್ಕಿರೋ ಹಿಟ್ಟನ್ನು ಕೂಡ ನಾನು ಮಿರ್ಚಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿರ್ಚಿನೂ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಈಗ ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪನೇ ಸೋಡಾ ಪುಡಿನ ಹಾಕೋತಾ ಇದ್ದೀನಿ. ಅದಾದಮೇಲೆ ಅಜ್ವೈನ್ನು ಕೂಡ ನೀಟಾಗಿ ಕ್ರಷ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಲೆಮನ್ನು ಕೂಡ ಹಿಂಡ್ಕೋತಾ ಇದ್ದೀನಿ. ಲೆಮನ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮಿರ್ಚಿಗೆ. ಹಾಗಾಗಿ ಸ್ವಲ್ಪ ಲೆಮನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಫಸ್ಟೇ ನೀರು ಹಾಕ್ಕೋಬಾರ್ದು. ಕಲಿಸ್ಕೊಳ್ಳೋವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೋದು. ಈಗ ನೋಡಿ, ಈ ರೀತಿ ಇದ್ದರೆ ಸಾಕು, ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಈಗ ಒಂದು ಕ್ಯಾಪ್ನ ಹಾಕಿ ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಅದನ್ನು. ಈಗ ಸೈಡಲ್ಲಿ ಮೆಣಸಿಕಾಯಿನೂ ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತೊಳೆದಿರೋ ಮೆಣಸಿಕಾಯಿನ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಕೋತಾ ಇದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ನೀರೇನಾದರೂ ಇದ್ದರೆ ಎಣ್ಣೆಗೆ ಹಾಕ್ದಾಗೆ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಡ್ರೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮಿರ್ಚಿ ಅಥವಾ ಏನಾದರೂ ಮಾಡಬೇಕಾದ್ರೆ ನಾವು ನೀಟಾಗಿ ಈ ಥರ ನೀರನ್ನೆಲ್ಲ ಒರೆಸ್ಕೊಂಡು ಯೂಸ್ ಮಾಡಬೇಕಾಗತ್ತೆ.
ಅದಾದಮೇಲೆ ಇವಾಗ ಈ ರೀತಿ ಹಿಂದ್ಗಡೆ ಇರೋ ತೊಟ್ಟನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಹಾಗೆ ಮಿರ್ಚಿನ ಹಾಕೋದ್ರಿಂದ ಎಣ್ಣೆ ಕೂಡ ಸಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪನೇ ತೊಟ್ಟನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನು ಸ್ವಲ್ಪ ಉಪ್ಪು ಜೀರಿಗೆನ ತುಂಬ್ಕೋಬೇಕು ಅಂತ ಹೇಳಿ ಈ ರೀತಿ ಮಿಡಿಲಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಒಂದು ಗೆರೆ ಥರ ಈ ಥರ ಹಾಕೋತಾ ಇದ್ದೀನಿ. ಮಿರ್ಚಿಗೆ ಉಪ್ಪು ಜೀರಿಗೆ ತುಂಬ್ಕೊಂಡು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮಿರ್ಚಿ ಮಾಡಿಕೊಂಡ್ರೆ ಇದೇ ರೀತಿ ಮಾಡ್ಕೋತೀರ ನೀವು, ಅಷ್ಟೊಂದು ಚೆನ್ನಾಗಿರುತ್ತೆ. ಈಗ ಈ ರೀತಿ ಉಪ್ಪನ್ನ ಮತ್ತು ಜೀರಿಗೆನ ಪೌಡರ್ ಮಾಡಿ ನಾನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಈಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಮಿಡಿಲಲ್ಲಿ ಕಟ್ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ಎಲ್ಲ ನೀಟಾಗಿ ತುಂಬ್ಕೋತಾ ಇದ್ದೀನಿ ನಾನು. ಈಗ ಎಲ್ಲ ಮೆಣಸಿಕಾಯಿಗೂ ನೀಟಾಗಿ ಉಪ್ಪು ಮತ್ತು ಜೀರಿಗೆನ ತುಂಬ್ಕೊಂಡು ಇಟ್ಕೊಂಡಾದಮೇಲೆ ಎಣ್ಣೆ ಬಾಟಲಲ್ಲಿ ಎಣ್ಣೆ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಫಿಲ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಒಂದು ಸ್ಟ್ರೇನರ್ನ ತೊಗೊಂಡು ಸ್ಟ್ರೇನರ್ ಸಹಾಯದಿಂದ ಎಣ್ಣೆನೂ ಕೂಡ ನೀಟಾಗಿ ಈ ರೀತಿ ಬಾಟಲ್ ಒಳಗಡೆ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಡ್ರೈ ಕ್ಲಾತಿಂದ ಎಣ್ಣೆ ಏನಾದರೂ ಚೆಲ್ಲಿದ್ರೆ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಾನು ಈ ಬಾಟಲ್ನ ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ಹಾಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇನ್ನು ಪ್ಯಾಕೆಟಲ್ಲಿ ಮಿಕ್ಕಿರೋ ಎಣ್ಣೆನೂ ಕೂಡ ನಾನು ಬಾಣಲಿಗೆ ಹಾಕ್ಕೊಂಡು ಬಿಸಿ ಮಾಡೋಕೆ ಇಡ್ತಾಯಿದ್ದೀನಿ. ಹೇಗಿದ್ದರೂ ಮಿರ್ಚಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬೇಕಾಗಿತ್ತಲ್ವ, ಹಾಗಾಗಿ ಬಾಣಲೆಯಲ್ಲಿ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದಮೇಲೆ ಈಗ ಮೆಣಸಿಕಾಯಿನ ಈ ರೀತಿ ಹಿಟ್ಟಲ್ಲಿ ಅದ್ಕೊಂಡು ಎಣ್ಣೆಗೆ ಬಿಡೋದಷ್ಟೇ. ತುಂಬಾ ಈಸಿಯಾಗಿ ಹಾಗೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ರೀತಿ ಮಿರ್ಚಿನ ಮಾಡ್ಕೋಬೋದು. ಈ ಥರ ವೆದರ್ಗೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಬಜ್ಜಿ ಬೋಂಡ ಹಾಗೆ ಮಿರ್ಚಿ ಮಾಡಿದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಮಿರ್ಚಿ ಅಂದರೆ ತುಂಬಾ ಇಷ್ಟ. ಬೆಳಗ್ಗೆನೇ ಈ ಥರ ಮೆಣಸಿಕಾಯಿನ ತೊಗೊಂಬಂದಿದ್ರು, ದಪ್ಪ ದಪ್ಪ ಮೆಣಸಿಕಾಯಿನ ಮಿರ್ಚಿ ಮಾಡೋದಕ್ಕೆ ಅಂತ ಹೇಳಿ. ಹೇಗಿದ್ದರೂ ಮಳೆ ಬರ್ತಾ ಇತ್ತು ಅಂತ ಹೇಳಿ ನಾನು ಕೂಡ ಇವತ್ತು ಸಾಯಂಕಾಲ ಮಿರ್ಚಿನ ಮಾಡ್ಕೊಂಡಿದ್ದೆ. ಈ ರೀತಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಮಿರ್ಚಿನ ತಗೊಂಡ್ರೆ ಆಯಿತು. ಈಗ ಅದೇ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಇನ್ನಿರೋ ಮೆಣಸಿಕಾಯಿನೂ ಕೂಡ ಈ ರೀತಿ ಹಿಟ್ಟಲ್ಲಿ ಅದ್ಕೊಂಡು ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ. ಈಗ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ಮಿರ್ಚಿ. ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗ್ತಿದೆ. ಈ ರೀತಿ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಸ್ವಲ್ಪ ಹಿಟ್ಟು ಕೂಡ ಮಿಕ್ಕಿತ್ತು, ಇದಕ್ಕೆ ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಜ್ಜಿ ಥರ ಬಿಟ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಮೆಣಸಿಕಾಯಿ ಮಾಡಿದಾಗ ಈ ರೀತಿ ಹಿಟ್ಟೇನಾದರೂ ಉಳ್ಕೊಂಡಿದ್ರೆ ನಾನು ಇದೇ ಥರ ಮಾಡ್ಕೋತೀನಿ. ಇದು ಕೂಡ ತುಂಬಾ ರುಚಿಯಾಗಿರುತ್ತೆ ಬಜ್ಜಿ. ಈ ಥರ ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನಮಗಂತೂ ತುಂಬಾ ಇಷ್ಟ, ನಾನು ಈ ಥರನೂ ಕೂಡ ಮಾಡ್ಕೋತಾ ಇರ್ತೀನಿ. ಇದು ಕೂಡ ನೀಟಾಗಿ ಬೆಂದಾದಮೇಲೆ ಎರಡು ಕಡೆ ಬೇಯಿಸ್ಕೊಂಡು ಕಲರ್ ಚೇಂಜ್ ಆದಮೇಲೆ ತಕ್ಕೊಳ್ಳೋದು ಅಷ್ಟೇ. ಇನ್ನು ಇವ್ರಿಗೂ ಕೂಡ ಕೇಳಿದೆ ಮಸಾಲ ಮಂಡಕ್ಕಿನ ಮಾಡಲಾ ಅಂತ ಹೇಳಿ. ಇವ್ರು ಕೂಡ ಬೇಡ ನನಗೆ ಹಾಗೆ ಮಂಡಕ್ಕಿನ ಕೊಡು, ಮಿರ್ಚಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ಬರೀ ಮಂಡಕ್ಕಿ ಹಾಗೆ ಮಿರ್ಚಿನೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನಾನು. ಇದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನೇ ಮಾಡ್ತಾಯಿದ್ದೀನಿ. ಮಂಡಕ್ಕಿನ ಸಪ್ರೇಟಾಗಿ ಏನು ಮಾಡಿಲ್ಲ. ಈಗ ಬಜ್ಜಿನೂ ಕೂಡ ಹಾಕ್ಕೊಂಡಿದ್ನಲ್ವ, ಅದನ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಿರ್ಚಿ ಹಾಗೆ ಬಜ್ಜಿ ಕೂಡ ಬಂದಿದೆ ಅಂತ ಹೇಳಿ. ಈಗ ನಮ್ಮ ಸಾಯಂಕಾಲದ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಾಗಿದ್ವು ಮಿರ್ಚಿ ಕೂಡ. ಹಾಗೆ ಮಿರ್ಚಿ ತಿಂದಮೇಲೆ ಇನ್ನು ಫಿಲ್ಟರ್ ಕಾಫಿನ ಮಾಡ್ಕೋತಾ ಇದ್ದೆ ನಾನು. ಈ ರೀತಿ ಕಾಫಿ ಫಿಲ್ಟರ್ಗೆ ಸ್ವಲ್ಪ ಫಿಲ್ಟರ್ ಕಾಫಿ ಪೌಡರು ಹಾಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಕುದೀತಿರೋ ಬಿಸಿ ಬಿಸಿ ನೀರನ್ನ ಇದಕ್ಕೆ ಹಾಕಿ ಕ್ಯಾಪ್ನ ಕ್ಲೋಸ್ ಮಾಡಿದರೆ ಆಯಿತು. ಕೆಳಗಡೆ ಫಿಲ್ಟರ್ ಎಲ್ಲ ಸ್ಟೋರ್ ಆಗಿರುತ್ತೆ. ಈ ವೆದರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನಗೆ ಪರ್ಸ್ನಲಿ ಈ ಕಾಫಿ ಅಂದರೆ ತುಂಬಾ ಇಷ್ಟ, ಫಿಲ್ಟರ್ ಕಾಫಿ ಅಂದರೆ. ಇನ್ನು ಕ್ಯಾಪ್ ಹಾಕಿ ಡಿಕಾಕ್ಷನ್ ಎಲ್ಲ ಕಲೆಕ್ಟ್ ಆಗೋವರೆಗೂ ನಾನು ಸೈಡಲ್ಲಿ ಎತ್ತಿಟ್ಟಿರ್ತೀನಿ.
ಅದಾದಮೇಲೆ ಇನ್ನು ಕಾಫಿಗೆ ಹಾಲನ್ನು ಕೂಡ ಕಾಯಿಸ್ಕೊತಾ ಇದ್ದೀನಿ ನಾನು. 2 ಗ್ಲಾಸಷ್ಟು ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ 1ರಿಂದ 1.5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೋತೀನಿ. ಸಕ್ಕರೆನೂ ಕೂಡ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ನಾನು ಸ್ವಲ್ಪ ಡಿಕಾಕ್ಷನ್ಗೂ ಕೂಡ ಸಕ್ಕರೆನ ಹಾಕ್ಕೊಂಡಿರ್ತೀನಿ. ಜಾಸ್ತಿ ಸಕ್ಕರೆ ಹಾಕ್ಕೊಂಡ್ರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ 1/2 ಟೀ ಸ್ಪೂನಷ್ಟು ನಾನು ಸಕ್ಕರೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಹಾಲು ಕೂಡ ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ಕಾಫಿ ಎಲ್ಲ ತಣ್ಣಗಾಗ್ಬಿಡುತ್ತೆ. ಹಾಗಾಗಿ ಈಗ 2 ಗ್ಲಾಸ್ನ ತಗೊಂಡು ಈ ಡಿಕಾಕ್ಷನ್ ಎಲ್ಲ ಕಲೆಕ್ಟ್ ಆಗಿದೆ ಅಲ್ವಾ, ಆ ಡಿಕಾಕ್ಷನ್ನು ಕೂಡ 2 ಮಗ್ಗಲ್ಲಿ ಕೂಡ ಹಾಕೋತಾ ಇದ್ದೀನಿ. ನಮಗೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಬೇಕು ಅಂದರೆ ಡಿಕಾಕ್ಷನ್ನ ಸ್ವಲ್ಪ ಜಾಸ್ತಿ, ಹಾಲನ್ನ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಇಲ್ಲ ನಮಗೆ ಮೀಡಿಯಮ್ ಬೇಕು ಅಂದರೆ ಡಿಕಾಕ್ಷನ್ನ ಕಡಿಮೆ ಹಾಕ್ಕೊಂಡು ಹಾಲನ್ನ ಜಾಸ್ತಿ ಹಾಕ್ಕೋಬೋದು. ನಮಗೆ ಯಾವ ಥರ ಇಷ್ಟನೋ ಆ ಥರ ಕಾಫಿನ ನಾವು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೋದು. ಡಿಕಾಕ್ಷನ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಡಿಕಾಕ್ಷನ್ನ ಹಾಕ್ಕೋಬೋದು. ಡಿಕಾಕ್ಷನ್ ಜಾಸ್ತಿ ಬೇಡ ಅನ್ನೋರು ಹಾಲನ್ನ ಜಾಸ್ತಿ ಹಾಕ್ಕೊಂಡು ಡಿಕಾಕ್ಷನ್ನ ಕಡಿಮೆ ಹಾಕ್ಕೋಬೋದು ಅಷ್ಟೇ. ಇನ್ನು ಹಾಲು ಕೂಡ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಈಗ ಇದನ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾನು ಮೇಲ್ಗಡೆಯಿಂದ ಈ ರೀತಿ ಹಾಕಿದರೆ ಆಯಿತು, ಫಿಲ್ಟರ್ ಕಾಫಿ ರೆಡಿ ಆಯಿತು. ಅದಾದಮೇಲೆ ನಾನು ಕೂಡ ಕ್ವಿಕ್ಕಾಗಿ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಹಾಗಾಗಿ ರೆಡಿಯಾದೆ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ನರ್ಸರಿಗೂ ಕೂಡ ಹೋಗಿದ್ದೆ. ನನಗೆ ಪಾಟ್ ಬೇಕಾಗಿತ್ತು, ಹಾಗೆ ಯಾವುದಾದ್ರೂ ಪ್ಲ್ಯಾಂಟ್ ಚೆನ್ನಾಗಿದ್ದರೆ ತೊಗೊಂಬಂದ್ರಾಯ್ತು ಅಂತ ಹೇಳಿ ನಾನು ನಮ್ಮ ಪಕ್ಕದ ಮನೆ ಆಂಟಿ ಕೂಡ ಹೋಗಿದ್ವಿ. ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಪ್ಲ್ಯಾಂಟ್ಸ್ ಎಲ್ಲ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಹಾಗೆ ಹೂಗಳು ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಮಳೆಯೆಲ್ಲ ಬರ್ತಿದೆ ಅಲ್ವಾ, ಹಾಗಾಗಿ ಹೂಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದ್ವು. ಇಲ್ಲಿ ಪಿಂಗಾಣಿ ಜಾರ್ನು ಕೂಡ ಇಟ್ಟಿದ್ರು, ಪುಟ್ಟದು ಚೆನ್ನಾಗಿತ್ತು, ತಗೊಳ್ಳೋಣ ಅಂತ ನಾನು ಕೂಡ ನೋಡ್ತಾ ಇದ್ದೆ. ಹಾಗೆ ಇಲ್ಲಿ ದೊಡ್ಡದ್ರಿಂದ ಹಿಡಿದು ಚಿಕ್ಕವು ಕೂಡ ಇದ್ವು, ತುಂಬಾ ಚೆನ್ನಾಗಿದ್ವು. ನೋಡ್ತಾ ನೋಡ್ತಾ ಹಾಗೆ ನೈಟ್ ಆಗಿಬಿಡ್ತು. ನಾವು ಹೋದಾಗೆ 6 ಗಂಟೆ ಏನೋ ಆಗಿತ್ತು, ನೈಟ್ 7:30 ಆಯಿತು ನಾವು ಬರೋ ಅಷ್ಟರಲ್ಲಿ. ಹಾಗೆ ನಮ್ಮ ಪಕ್ಕದ ಮನೆ ಆಂಟಿಯವರು ಕೂಡ ಬಂದಿದ್ದರು, ಅವರು ಕೂಡ ಪ್ಲ್ಯಾಂಟ್ಸ್ನ ತೊಗೊಳಕ್ಕೆ ಅಂತ ಬಂದಿದ್ದರು. ಹಾಗಾಗಿ ನಾವೆಲ್ಲರೂ ಸೇರಿ ಪ್ಲ್ಯಾಂಟ್ಸ್ನ ತೊಗೊಂಡು ಮನೆಗೆ ಬಂದ್ವಿ. ನೋಡಿ ಈ ರೀತಿ ಇಷ್ಟು ದೊಡ್ಡ ಸೈಜಲ್ಲಿ ಪಾಟ್ ಬೇಕಾಗಿತ್ತು ನನಗೆ, ಹಾಗಾಗಿ 2 ಪಾಟ್ನ ತೊಗೊಂಡೆ ನಾನು. ಹಾಗೆ ಈ ರೀತಿ ಒಂದು ಪ್ಲ್ಯಾಂಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಈ ಪ್ಲ್ಯಾಂಟನ್ನು ಕೂಡ ಒಂದು ತೊಗೊಂಡು ಬಂದೆ. ನನಗೆ ಈ ಹೂವು ತುಂಬಾ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಈ ಪ್ಲ್ಯಾಂಟ್ನ ತೊಗೊಂಬಂದೆ. ಅದಾದಮೇಲೆ ಇವಾಗ ನೈಟ್ ಊಟಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೆ. ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಲಕ್ಕಿನ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ ನಾನು. ಹಸ್ಬೆಂಡ್ನ ಕೇಳಿದೆ, ಅವರು ಸಾಯಂಕಾಲನೇ ಹೆವಿ ಆಗಿದೆ, ಇವಾಗ ಲೈಟಾಗಿ ಏನಾದರೂ ಮಾಡು ಅಂತ ಹೇಳಿದರು. ಹಾಗಾಗಿ ಅವಲಕ್ಕಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಅವಲಕ್ಕಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಈರುಳ್ಳಿ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ಈರುಳ್ಳಿನೂ ಕೂಡ ನೀಟಾಗಿ ತೊಳ್ಕೊಂಡು, ಟೊಮೊಟೊ ಹಾಗೆ ಮೆಣಸಿಕಾಯಿನೂ ಕೂಡ ನೀಟಾಗಿ ತೊಳ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಕರಿಬೇವು ಹಾಗೆ ಕೊತ್ತಂಬರಿ ಕೂಡ ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ದೊಡ್ಡ ಸೈಜಲ್ಲೇ ಈರುಳ್ಳಿನ ಕಟ್ ಮಾಡ್ಕೊತೀನಿ ನಾನು, ಚಿಕ್ಕದಾಗಿ ಏನು ಕಟ್ ಮಾಡ್ಕೊಳ್ಳಲ್ಲ. ನಾರ್ಮಲಾಗಿ ಯಾವ ರೀತಿ ಚಿತ್ರಾನ್ನ ಅಥವಾ ಅವಲಕ್ಕಿ ಮಾಡ್ತಿರಲ್ವ ಅದೇ ರೀತಿ ನಾನು ಕೂಡ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಅರ್ಧ ಲೆಮನ್ನು ಹಾಗೆ ಸ್ವಲ್ಪ ಶೇಂಗಾನು ಕೂಡ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ. ಈಗ ತರಕಾರಿನೂ ಕೂಡ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಸಿಂಪಲ್ಲಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿರ್ತಕ್ಕಂಥ ಅವಲಕ್ಕಿನ ನಾನು ಬೇಗನೆ ಮಾಡ್ಕೋತಾ ಇದ್ದೀನಿ. ಇವಾಗ ಎಲ್ಲ ತರಕಾರಿಗಳ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನೂ ಕೂಡ ನಾನು ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ.
ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಾದಮೇಲೆ ಇವಾಗ ಒಗ್ಗರಣೆನೂ ಕೂಡ ಹಾಕೋತಾ ಇದ್ದೀನಿ. ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡು ಸ್ವಲ್ಪ ಬಾಣಲೆ ಎಲ್ಲ ಕಾದಾದಮೇಲೆ 1-2ರಿಂದ 3 ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ. ಈ ಒಗ್ಗರಣೆಗೆ ಅವಲಕ್ಕಿ ಅಥವಾ ಚಿತ್ರಾನ್ನ ಏನಾದರೂ ಮಾಡಿದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ, ಇಲ್ಲ ಅಂದರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ಹಾಗಾಗಿ 3 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಎಲ್ಲ ಸ್ವಲ್ಪ ಕಾದಾದಮೇಲೆ ಈಗ ಸ್ವಲ್ಪ ಶೇಂಗಾ ಬೀಜನೂ ಕೂಡ ಹಾಕೋತಾ ಇದ್ದೀನಿ. ಚಿನ್ಮಯ್ಗಂತೂ ಶೇಂಗಾ ಬೀಜ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಈಗ ಕರಿಬೇವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಮೇಲೆ ಎಲ್ಲ ವೈಟ್ ಡಾಟ್ಸ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಈ ಸ್ಟೇಜಲ್ಲೇ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಈ ಸ್ಟೇಜಲ್ಲೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಸಾಫ್ಟಾಗಿ ಬೇಯುತ್ತೆ ಅಂತ ಹೇಳಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಆಲ್ರೆಡಿ ನಾನು ಈ ಟ್ರಿಕ್ಸ್ನ ತುಂಬ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಚಿನ್ಮಯ್ ಹತ್ರ ಮಾತಾಡ್ಕೊತ ನಾನು ಅಡುಗೆನ ಮಾಡ್ತಾಯಿದ್ದೆ. ಅವನು ಕೂಡ ಹೊಟ್ಟೆ ಹಸಿವಾಗಿದೆ ಮಮ್ಮಿ ಬೇಗ ಮಾಡಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಅವನ ಹತ್ರ ಮಾತಾಡ್ಕೋತಾ ಬೇಗನೆ ಅಡುಗೆನೂ ಕೂಡ ಮಾಡ್ಕೋತಾ ಇದ್ದೀನಿ ನಾನು. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೊಟೊನೂ ಕೂಡ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನ ಹಾಕ್ತಾ ಇಲ್ಲ, ಹಾಗೆ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊನೂ ಕೂಡ. ಈಗ ಟೊಮೊಟೊ ಮತ್ತು ಹಾಕಾದ್ಮೇಲೆ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಸ್ಟೇಜಲ್ಲೇ. ಕೊನೆಗೂ ಕೂಡ ಕೊತ್ತಂಬರಿ ಹಾಕ್ಕೋಬೋದು. ನಾನು ಈ ಸ್ಟೇಜಲ್ಲೇ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಕೊತ್ತಂಬರಿನೂ ಕೂಡ ಬಾಡಿಸ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾಕಾಳು ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವೆರಡು ಹಾಕೋದ್ರಿಂದ ಅವಲಕ್ಕಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಸಾಂಬಾರು ಪೌಡ್ರು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ನಾನು ಯಾವಾಗಲೂ ಅವಲಕ್ಕಿನ ಮಾಡ್ಕೋತೀನಿ. ಈಗ ಫೈನಲಾಗಿ ಲೆಮನ್ನ ಹಿಂಡ್ಕೋತಾ ಇದ್ದೀನಿ. ಈ ರೀತಿ ಸ್ಪೂನಲ್ಲಿ ಈ ರೀತಿ ಲೆಮನ್ನ ಹಿಂಡ್ಕೊಂಡ್ರೆ ಈ ಥರ ಬೀಜ ಎಲ್ಲ ಇರ್ತಾವಲ್ವ, ಅವನ್ನ ಡೈರೆಕ್ಟಾಗಿ ಅಡುಗೆ ಒಳಗಡೆ ಹೋಗಲ್ಲ. ನಾವು ಈ ರೀತಿ ಸ್ಪೂನಿಂದ ತಕ್ಕೋಬೋದು ಆಮೇಲೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಲೆಮನ್ನೆಲ್ಲ ಹಾಕಾದ್ಮೇಲೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು, ರೆಡಿಯಾಗಿಬಿಡುತ್ತೆ ಅವಲಕ್ಕಿ ಗೊಜ್ಜು. ಈಗ ನೋಡಿ ಗೊಜ್ಜೆಲ್ಲ ರೆಡಿಯಾಗಿ ತಣ್ಣಗಾಗಿದೆ. ಹಾಗೆ ಸೈಡಲ್ಲಿ ಅವಲಕ್ಕಿನೂ ಕೂಡ 3ರಿಂದ 4 ಸಾರಿ ವಾಶ್ ಮಾಡಿಕೊಂಡು ನೆನೆ ಹಾಕಿದ್ದೆ. ಅವು ಕೂಡ ಚೆನ್ನಾಗಿ ನೆಂದಿದ್ವು. ಈಗ ಗೊಜ್ಜಿಗೆ ಕಲಿಸ್ಕೊಳ್ಳೋದು ಅಷ್ಟೇ. ಇದು ಜಾಸ್ತಿ ಆಗುತ್ತೆ ಗೊಜ್ಜು ಅಂತ ಹೇಳಿ ನಾನು ಮಿಕ್ಕಿರೋ ಗೊಜ್ಜನ್ನು ಈ ರೀತಿ ಒಂದು ಬಾಕ್ಸಲ್ಲಿ ತೆಗೆದಿಡ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿರ್ತೀನಿ ಗೊಜ್ಜನ್ನು. ನನಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಇನ್ನು ಮಿಕ್ಕಿರೋ ಗೊಜ್ಜನ್ನು ಈ ರೀತಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಮತ್ತು ಯಾವಾಗಾದರೂ ಬೇಕಾದಾಗ ತೆಗೆದು ಕಲಿಸ್ಕೋಬೋದು ಅಷ್ಟೇ. ಈಗ ಅವಲಕ್ಕಿ ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿತ್ತು. ಈಗ ಅವಲಕ್ಕಿನೂ ಕೂಡ ಹಾಕ್ಕೊಂಡು ಗೊಜ್ಜನ್ನು ಮತ್ತು ಅವಲಕ್ಕಿ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅವಲಕ್ಕಿ ಬಂದಿದೆ, ಬಿಡಿ ಬಿಡಿಯಾಗಿ ಅಂಟಾಗಿ ಏನಿಲ್ಲ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೀವು ಅವಲಕ್ಕಿನ. ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಚಿನ್ಮಯ್ಗೂ ಕೂಡ ತಿನ್ನಿಸ್ಬೇಕಾಗಿತ್ತು, ಹಾಗಾಗಿ ಅವನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ.
ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.